ಎಷ್ಟು ದೂರವೋ ಎನ್ನುತ್ತಲಿದ್ದೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ದೃಷ್ಟಿಯಿಂದಲಿ ನಾನು ಕಂಡೆ, ದೃಷ್ಟಿಯಿಂದಲಿ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ. ಎಂಟು ಏಳನು ಕಳೆದುದರಿಂದೆ, ಬಂಟರೈವರ ತುಳಿದುದರಿಂದೆ. ಎಂಟು ಏಳನು ಕಳೆದುದರಿಂದೆ, ಬಂಟರೈವರ ತುಳಿದುದರಿಂದೆ. ತುಂಟಕನೊಬ್ಬನ ತರಿದುದರಿಂದೆ, ತುಂಟಕನೊಬ್ಬನ ತರಿದುದರಿಂದೆ. ಬಂಟನಾಗಿ ಬಂದೆನೋ ರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ. ಇದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ವಿಜಯದಾಸರು, ಜಗನ್ನಾಥದಾಸರು, ಕನಕದಾಸರು, ಪುರಂದರದಾಸರು ಎಲ್ಲರೂ ಅವರ ಅಂತರದಲ್ಲಿ ಇದ್ದುಕೊಂಡು ಇವರ ಮುಖೇನ ನಮಗೆ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಪೂಜ್ಯ ಶ್ರೀಗಳವರಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ಇವತ್ತು ಈ ದಾಸೋಪಾಸನ ಮತ್ತು ನಮ್ಮ ಹರಿದಾಸ ಮಿಲನ, ವಿಜಯದಾಸರ ಸೇವಾ ಬಳಗ, ಹರಿದಾಸರ ನಮನ ಈ ಮೂರೂ ತಂಡಗಳು ಸೇರಿ ಅನೇಕ ಪ್ರಶಸ್ತಿ ಪತ್ರಗಳನ್ನು ನೀಡ್ತಾ ಇದ್ದಾರೆ. ಗುರುಗಳ ಒಂದು ಗಮನಕ್ಕೆ ಅಂತ ನಾನೊಂದು ಸಣ್ಣದೊಂದು ಪರಿಚಯವನ್ನು ನಿಮ್ಮ ಸಂಸ್ಥೆಯಿಂದ ನಾನು ಮಾಡ್ತಾ ಇದ್ದೇನೆ. ಗುರುಗಳೇ, ಇದು ಕರೋನಾ ಸಮಯದಲ್ಲಿ ಯಾರನ್ನೂ ಕೂಡ ಭೇಟಿ ಆಗಲಿಕ್ಕೆ ಆಗದೇ ಇರತಕ್ಕಂತಹ ಸಮಯದಲ್ಲಿ ಈ ಒಂದು ಬಳಗಗಳು ಹುಟ್ಟಿಕೊಂಡು ಎಲ್ಲರನ್ನೂ ಕೂಡ ಈ ತಾಂತ್ರಿಕ ಮಾಧ್ಯಮದಿಂದ ದಾಸವರೇಣ್ಯರ ಕೃತಿಗಳನ್ನು ಅದ್ಭುತವಾಗಿ ಪ್ರಸ್ತುತಪಡಿಸುತ್ತಾ ಇವತ್ತು ಸುಮಾರು ಒಂದು 50-60 ಸಾವಿರ ಜನಗಳು ಈ ಒಂದು ಫೇಸ್ಬುಕ್ನಲ್ಲಿ ಅದರಲ್ಲಿ ಸೇರಿಕೊಂಡಿದ್ದಾರೆ. ಅದಕ್ಕೆ ಪ್ರತೀತಿಯಾಗಿ 500ಕ್ಕೂ ಹೆಚ್ಚು ಜನ ಇಲ್ಲಿ ಉಪಸ್ಥಿತರಿದ್ದಾರೆ ಅಂತಂದ್ರೆ ಈ ಮೂರೂ ಸಂಸ್ಥೆಗಳ ಸೇವೆ ಅದ್ಭುತವಾದಂತಹ ಸೇವೆ ಆಗಿದೆ. ಯಾರೊಬ್ಬರೂ ಕೂಡ ಮುಖಾಮುಖವಾಗಿ ನೋಡಿರುವುದೇ ಇಲ್ಲ. ಎಲ್ಲ ಫೇಸ್ಬುಕ್ನಲ್ಲೇ ದಿನ ದಾಸಾಮೃತ ಗಾನ, ತಕ್ಕಂತ ಪ್ರಶ್ನೆಗಳಿಗೆ ಉತ್ತರ, ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ತನ್ಮೂಲಕ ಎಲ್ಲ ಜನರ ಮನಸ್ಸನ್ನ ಸೂರೆಗೊಂಡು ದಿನದಿನಕ್ಕೂ ಕೂಡ ಈ ಮೂರು ತಂಡಗಳು ಅದ್ಭುತ ರೀತಿಯಲ್ಲಿ ಹಿಮಾಲಯ ಪರ್ವತದಂತೆ ಬೆಳೀತಾ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಬೇಕಾದ್ರೆ ಇಂಥ ಗುರುಗಳ ಅನುಗ್ರಹ, ಪೇಜಾವರ ಶ್ರೀಗಳವರ ಒಂದು ಪರಮ ಕ್ಷೇತ್ರವಾಗಿರ್ತಕ್ಕಂಥ ಈ ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಲ್ಲಿ ನೀವುಗಳು ಈ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇರೋದು ನಿಜಕ್ಕೂ ಕೂಡ ನಿಮ್ಮ ಸೌಭಾಗ್ಯ. ಯಾಕೆಂದ್ರೆ ಇದು ಒಂದು ತೀರ್ಥಕ್ಷೇತ್ರಕ್ಕೆ ಸಮಾನವಾದಂಥ ಒಂದು ವಿದ್ಯಾಪೀಠ. ಬರೀ ವಿದ್ಯಾಪೀಠವಲ್ಲ, ಇಲ್ಲಿ ರುದ್ರದೇವರು, ಮಹಾರುದ್ರದೇವರು, ಮತ್ತೆ ದುರ್ಗಾದೇವಿ, ಕೃಷ್ಣ, ವಾದಿರಾಜರು, ಮಧ್ವಾಚಾರ್ಯರು, ಇನ್ನು ಏನು ಬೇಕು ಎಲ್ಲರೂ ಕೂಡಿಕೊಂಡಿದ್ದಾರೆ. ಆಗಿರುವಾಗ ಇದೊಂದು ಪುಣ್ಯಕ್ಷೇತ್ರ. ಇಲ್ಲಿ ನಿಮ್ಮ ಒಂದು ಎಲ್ಲ ಪ್ರಯತ್ನವನ್ನ ವಿಜಯದಾಸರು ಎಲ್ಲ ದಾಸವರೇಣ್ಯರ ಪಾದಕಮಲಗಳಿಗೆ ಸಮರ್ಪಿಸ್ತಾ ಇದ್ದೀರಾ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಂಸ್ಥೆ ಬೆಳೀಲಿ ಅಂತ ಹೇಳ್ತಾ, ನಾನು ಬೆಳಗ್ಗೆ ಹೇಳಿದ ಹಾಗೆ ಬರೀ 6ನೇ ವರ್ಷಕ್ಕೆ ನಿಲ್ಲಬಾರ್ದು. ಇದು ಸುಮಾರು ಒಂದು 25 ವರ್ಷವಾದರೂ ಕೂಡ ನಡೆದು ಆವತ್ತಿನಲ್ಲೂ ಕೂಡ ನಮ್ಮ ಗುರುಗಳೆಲ್ಲರೂ ಕೂಡ ಬಂದು ನಿಮ್ಮೆಲ್ಲರಿಗೂ ಅನುಗ್ರಹಿಸುವಂತಹ ಅವಕಾಶವನ್ನು ನಾವು ನಮ್ಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರಲ್ಲಿ ವಿನಂತಿಸಿಕೊಳ್ಳೋಣ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 400 ಜನ ಆನ್ಲೈನ್ನಲ್ಲಿ ದಿನಕ್ಕೆ 300ಕ್ಕೂ ಹೆಚ್ಚು ಹಾಡುಗಳನ್ನು ಪ್ರಸ್ತುತಪಡಿಸಿ ಈ ಒಂದು ಕಾಂಪಿಟೇಷನ್ನಲ್ಲಿ ಒಂದು ರೆಕಾರ್ಡನ್ನು ಮಾಡಿದ್ದಾರೆ. ಅವರಿಗೆ ಸುಮಾರು ಒಂದು 300 ಜನ
ಇಂಥ ಒಂದು ಸ್ಪರ್ಧಾಗಳಿದ್ದು ಅದರಲ್ಲಿ ಈಗ ಬೆಳಗ್ಗೆ ಎಲ್ಲ ಅರ್ಧಕ್ಕರ್ಧ ನಾವು ಪ್ರಶಸ್ತಿ ಪತ್ರಗಳನ್ನು ಕೊಟ್ಟಿದ್ದೇವೆ. ಈಗ ಪ್ರಶಸ್ತಿ ಪತ್ರವನ್ನು ಮುಂದುವರಿಸ್ತಾ ಇದ್ದೇವೆ ಅಂತ ಹೇಳ್ತಾ, ಈ ಮುಂದಿನ ಕಾರ್ಯಕ್ರಮ ಯಾವ್ಯಾವ ಪ್ರಶಸ್ತಿಗಳನ್ನು ಯಾರ್ಯಾರಿಗೆ ಸಲ್ಲುತ್ತದೆ ಅನ್ನೋದನ್ನ ಶ್ರೀಮತಿ ರಾಧಿಕಾ ಜೋಶಿ ಅವರು ಒಂದು ವೇದಿಕೆಯ ಮೇಲೆ ಪ್ರಸ್ತುತಪಡಿಸಬೇಕೆಂದು ವಿನಂತಿಸುತ್ತೇನೆ.